ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಂತೂ ಹಬ್ಬದ ಕಳೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿಯ ವಿಜಯೋತ್ಸವಕ್ಕೆ ಸಿದ್ಧತೆಗಳು ಜೋರಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬ್ಯಾರಿಕೇಡ್ ಹಾಕಿ ಭಾರೀ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಆಗಮಿಸ್ತಾ ಇದ್ದಾರೆ ಆರ್ಸಿಬಿ ಫ್ಯಾನ್ಸ್. ಶುರು ಇನ್ನು ಮುಂದಕ್ಕೆಲ್ಲ ದಂಡು ಹೋಗ್ತಾರೆ. ಅದಕ್ಕೋಸ್ಕರ ಅಲ್ಲಿ KCA ವತಿಯಿಂದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿಯವರು ಬೇರೆ ಬೇರೆ ರೀತಿಯಲ್ಲಿ ಅರೇಂಜ್ಮೆಂಟ್ಸನ್ನು ಮಾಡ್ಕೋತಾ ಇದ್ದಾರೆ. ನಿಮಗೆ ಮ್ಯಾಚ್ ನೋಡೋದಕ್ಕೆ ಜನ ಹೆಂಗೆ ಬಂದು ಕೂರ್ತಾ ಇದ್ರಲ್ಲ ಹಾಗೆ ಕೂತ್ಕೋಬೇಕು ಬಂದು. ಅದಕ್ಕೋಸ್ಕರ ಪಾಸ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಒಂದಷ್ಟೆಲ್ಲ. ಅಲ್ಲಿ ಬಂದು ಕೂತ್ಕೊಂಡು ಕಾರ್ಯಕ್ರಮವನ್ನು ನೋಡಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿನ ಅಭಿಮಾನಿಗಳು ಬರ್ತಾ ಇದ್ದದ್ದು ಮ್ಯಾಚ್ ನೋಡೋದಕ್ಕೆ. ಇವತ್ತು ಬರ್ತಾ ಇರ್ತಕ್ಕಂಥದ್ದು ಮ್ಯಾಚ್ ಆಡಿ ಗೆದ್ದು ಟ್ರೋಫಿ ತಂದಿರೋ ತಂಡವನ್ನು ನೋಡೋದಕ್ಕೆ. ಅಲ್ಲಿ ವಿಜಯೋತ್ಸವ ಕಾರ್ಯಕ್ರಮ. ಹಾಗಾಗಿ ಇವಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ಇವತ್ತು ಇಡೀ ದಿನದ್ದು ಅಂತಂದರೆ ನನ್ನ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಂ. ಅಭಿಮಾನಿಗಳು ಅಷ್ಟು ಜನರ ಮುಂದೆ ಆಟ ಆಡ್ತಿದ್ದವರು ಇವತ್ತು ಗೆಲುವಿನ ಸಂಭ್ರಮವನ್ನು ಪಡ್ತಾರೆ. ನೋಡಿ, ಎಲ್ಲ ಕಡೆ ಫ್ಲಾಗ್ ಹಾಕಿ ಎಲ್ಲ ಕಡೆ ರೆಡಿ ಮಾಡಿಟ್ಬಿಟ್ಟಿದ್ದಾರೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೇಗೆ ಮದುವಣಗಿತ್ತಿಯಂತೆ ರೆಡಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ನನ್ನ ಇಬ್ಬರು ಸಹೋದ್ಯೋಗಿಗಳು ಪವಿತ್ರ ಮತ್ತು ಮುರಳಿ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್, ಸಾಮಾನ್ಯವಾಗಿ ನಾವು ಸ್ಟೇಡಿಯಂನಲ್ಲಿ ಅಭಿಮಾನಿಗಳನ್ನ ನೋಡ್ತಾ ಇದ್ದಿದ್ದು ಪವಿತ್ರ ಮ್ಯಾಚ್ ನಡಿಬೇಕಾದ್ರೆ. ಈಗ ಟೂರ್ನಮೆಂಟ್ ಮುಗಿದು ಚಾಂಪಿಯನ್ ಆಗಿರ್ತಕ್ಕಂಥವ್ರ ಸೆಲೆಬ್ರೇಷನ್ ನೋಡೋದಕ್ಕೆ ಅಭಿಮಾನಿಗಳು ಬರ್ತಾ ಇದ್ದಾರೆ. ಸೊ ಇಬ್ಬರೂ ಕೂಡ, ನಾನು ಫಸ್ಟ್ ಪವಿತ್ರನ ತಗೋತೀನಿ, ಯಾವ ರೀತಿ ರೆಡಿ ಆಗಿದೆ, ಹೆಂಗಿರುತ್ತೆ ಕಾರ್ಯಕ್ರಮದ ರೂಪುರೇಷೆ ಅಂತ ತಿಳಿಸ್ಬೋದಾ ಅಂತ. ಅರವಿಂದ್, ಸೊ ಸ್ಪೆಷಲ್ ಇವತ್ತು ಒಂದೇ ಫ್ರೇಮ್ ನಲ್ಲಿ ಇಬ್ರು ರಿಪೋರ್ಟ್ರು ರೆಡಿ ಆಗಿದ್ದೀವಿ. ಪಕ್ಕದಲ್ಲಿ RCBಯ ಪಕ್ಕಾ ಫ್ಯಾನ್ಸ್ ಇದ್ದಾರೆ, ಜೊತೆಗೆ ನಿನ್ನೆ ಬೆಟ್ಟಿಂಗ್ ಬೇರೆ ಕಟ್ತಾ ಇದ್ರು ತಮಾಷೆಯಾಗಿ. ಖಂಡಿತವಾಗ್ಲೂ RCB ವಿನ್ ಆಗುತ್ತೆ ಅನ್ನುವಂಥದ್ದು ಅದೇ ಕಾನ್ಫಿಡೆನ್ಸ್ ಅಲ್ವಾ RCB ಫ್ಯಾನ್ಸ್ ಗಳದು. ಸೋತ ಕ್ಷಣವೂ ಕೂಡ RCB ಫ್ಯಾನ್ಸ್ RCB ಜೊತೆಗೆ ನಿಂತಿದ್ರು. ಅಷ್ಟು ಸಲ ಸೋತ್ರೂ ಕೂಡ ಯಾವತ್ತೂ ಕಾನ್ಫಿಡೆನ್ಸ್ ಕಡಿಮೆ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಅಭಿಮಾನಿಗಳ ಹಬ್ಬಕ್ಕೆ ರೆಡಿ ಆಗಿದೆ. ಸೊ ನನ್ನ ಜೊತೆ ಪಕ್ಕಾ ಅಭಿಮಾನಿ ಕೂಡ ಇದ್ದಾರೆ. ಜೊತೆಗೆ ನಾನು ಸ್ಟೇಡಿಯಂ ಅನ್ನ ಮೊದಲು ನಿಮ್ಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ರೆಡಿ ಆಗಿದೆ ಅಂದ್ರೆ. ಫಸ್ಟ್ ಸ್ಟೇಡಿಯಂ ನಲ್ಲಿ ಈ ರೀತಿ ಅಂದ್ರೆ ಸ್ಟೇಜ್ ಯಾವ ರೀತಿ ರೆಡಿ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ಬಿಡ್ತೀನಿ. ಸೊ ಇದು ಸ್ಟೇಜ್ ರೆಡಿ ಆಗಿರುವಂತದ್ದು. ಸೊ ಇಲ್ಲಿ ಈವೆಂಟ್ ನಡೆಯುತ್ತೆ, ಸರಿ ಸುಮಾರು 6 ಗಂಟೆಯ ಸಂದರ್ಭದಲ್ಲಿ ಈವೆಂಟ್ ನಡೆಯುತ್ತೆ. ಇಲ್ಲಿ ನೇರವಾಗಿ ಗೇಟ್ ನಂಬರ್ 12ರಿಂದ ಆಟಗಾರರು ಎಂಟ್ರಿಯನ್ನ ಪಡ್ಕೋತಾರೆ. ಸೊ ಈ ಸ್ಟೇಜ್ ಮೂಲಕ ಅಭಿಮಾನಿಗಳ ಜೊತೆಗೆ ಸಂಭ್ರಮವನ್ನ ಹಂಚ್ಕೊಳ್ತಾರೆ. ಟ್ರೋಫಿಯನ್ನ ಹಿಡಿದು ಯಾವ ರೀತಿ ಸಂಭ್ರಮದ ಕ್ಷಣಕ್ಕೆ ಬೆಂಗಳೂರು ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು ನೋಡ್ಬೇಕು. ಸೊ ಇನ್ನೊಂದು ಕಡೆಗೆ ಆಸನದ ವ್ಯವಸ್ಥೆಯನ್ನ ನೀವು ನೋಡ್ತಾ ಇರಬಹುದು. ಸೊ ಎಲ್ಲಾ ಕಡೆ RCBಯ ಫ್ಲಾಗ್ ಇರುವಂತಹ ಆಸನ. ಸೊ ತುಂಬಾ ಸ್ಪೆಷಲ್ ಇದು. 18 ವರ್ಷಗಳ ಬಳಿಕ ಬಂದಿರುವಂತಹ ಸಂಭ್ರಮ ಇದು. ಪ್ರತಿ ವರ್ಷವೂ ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು ಅಭಿಮಾನಿಗಳು ಈ ಕ್ಷಣಕ್ಕಾಗಿ. ಸೊ ಹಾಗಾಗಿ ಇವತ್ತು ಸಂಜೆ ಏನಿದೆ ಅದು ಇಡೀ ಕರ್ನಾಟಕದ ಪಾಲಿಗೆ, ಇಡೀ ಬೆಂಗಳೂರಿನ ಪಾಲಿಗೆ ವಿಜಯೋತ್ಸವದ ಸಂಭ್ರಮ ಆಗಿ ಉಳಿಯುತ್ತೆ. ಸೊ ನನ್ನ ಜೊತೆ ಮುರಳಿ ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. RCBಯ ಪಕ್ಕ ಅಭಿಮಾನಿ ಮುರಳಿ, ನಿರೀಕ್ಷೆ ಮಾಡಿದ್ರ ಕೊನೆ ಕ್ಷಣದಲ್ಲಿ ಯಾವ ರೀತಿ ಇತ್ತು? ಸೊ ಆ ಸಂದರ್ಭ ಹೇಳ್ಕೊಳ್ಳಿ. ಖಂಡಿತವಾಗಿ ಪವಿತ್ರ, ಯಾಕೆಂದ್ರೆ ನಿನ್ನೆ ನೋಡಿದಂತ ಪ್ರತಿಯೊಬ್ಬ RCB ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯ ದೊಡ್ಡ ಸಂಭ್ರಮ. 18 ವರ್ಷಗಳ ಕಾಲ ಅಂದ್ರೆ 2008ರಿಂದ ಇಲ್ಲಿಯ ತನಕ ಕೂಡ ಪ್ರತಿ ವರ್ಷ ಕಪ್ ಗೆಲ್ಲುತ್ತೆ ಅಂತ ಹೇಳಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಆ ನಿರೀಕ್ಷೆ ಕನಸು ನೆನ್ನೆ ನನಸಾಗಿರೋಂಥದ್ದು. ಅದರ ಜೊತೆಗೆ ನೆನ್ನೆ ವಿರಾಟ್ ಕೊಹ್ಲಿ ಮಾತಾಡೋ ಸಂದರ್ಭದಲ್ಲಿ ಪದೇ ಹೇಳ್ತಾ ಇದ್ರು, ಬೆಂಗಳೂರಿಗೆ ಹೋಗಿ ನಾವು ಸಂಭ್ರಮಾಚರಣೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಬೆಂಗಳೂರಿಗೆ ಇವತ್ತು ಟೀಮ್ ಬರ್ತಾ ಇದೆ. ಆ ಟೀಮ್ನ ಸೆಲೆಬ್ರೇಷನ್ ಅನ್ನ ನೋಡ್ಲಿಕ್ಕೆ ಇವತ್ತು ಸರಿಸುಮಾರು ಪೊಲೀಸರೇ ನಿರೀಕ್ಷೆ ಮಾಡಿರೋ ಮಟ್ಟಕ್ಕೆ 2ರಿಂದ 3 ಲಕ್ಷದಷ್ಟು ಅಭಿಮಾನಿಗಳು ಬರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದಾವೆ. ಆದ್ರೆ ಇನ್ನೊಂದು ಬೇಸರದ ಸಂಗತಿ, ವಿಜಯೋತ್ಸವ ರೋಡ್ ಶೋ ಏನಿತ್ತು ಅದನ್ನ ಕ್ಯಾನ್ಸಲ್ ಮಾಡಿರುವಂತದ್ದು ನಿಜವಾಗ್ಲೂ ಅಭಿಮಾನಿಗಳಿಗೆ ನಿರಾಸೆ. ಆದ್ರೆ ಅಭಿಮಾನಿಗಳಿಗೆ ಎಂಟ್ರಿ ಹೇಗಿರುತ್ತಂತೆ, ಒಳಗಡೆ ಅಭಿಮಾನಿಗಳು ಬರಬೇಕು ಅಂದ್ರೆ ಹೆಂಗ್ ಬರಬೇಕು? ಇವತ್ತು ಈಗಷ್ಟೇ ಈ ಕಾರ್ಯಕ್ರಮನ ಆಯೋಜನೆ ಮಾಡುತ್ತಾ ಇರೋ ಚಿನ್ನಸ್ವಾಮಿ ಅವರ ಹತ್ರ ಕೇಳಿದ ಸಂದರ್ಭದಲ್ಲಿ ಫ್ರೀ ಟಿಕೆಟ್ ಅಂತ ಹೇಳ್ತಾ ಇದಾರೆ. ಅದನ್ನ ಯಾವ ರೀತಿ QR ಕೋಡ್ ಮೂಲಕ ಎಂಟ್ರಿಯನ್ನ ತೆಗೆದುಕೊಳ್ಬೇಕು, ಯಾಕೆಂದ್ರೆ RCB ಅನ್ಬಾಕ್ಸ್ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲೂ ಅದೇ ರೀತಿಯ ಹ್ಯಾಂಡಲ್ ಅನ್ನ ಮಾಡಿದ್ರು. ಈಗ ಅದೇ ರೀತಿಯಲ್ಲಿ ಫ್ರೀ ಟಿಕೆಟ್ ಅನ್ನ ಮಾಡಬೇಕು, QR ಕೋಡ್ ನ ಸ್ಕ್ಯಾನ್ ಮಾಡಿ ಒಳಗಡೆ ಬರಬೇಕು ಅಂತೇಳಿ ಹೇಳ್ತಾ ಇದಾರೆ. ಬಹುತೇಕ ಇಲ್ಲಿ 35,000ದಿಂದ 38,000 ಜನ ಮಾತ್ರ ಅಭಿಮಾನಿಗಳು ಬರ್ಲಿಕ್ಕೆ ಸಾಧ್ಯ. ಅಂದ್ರೆ ರಸ್ತೆಯ ಬದಿಯಲ್ಲಿ ಏನೋ ಟೀಮ್ ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸರಿಸುಮಾರು ಲಕ್ಷಾಂತರ ಜನ ಅಭಿಮಾನಿಗಳು ಬಂದಿಲ್ಲಿ ನೋಡ್ತಾ ಇರ್ತಾರೆ. ಇವತ್ತು ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ರು, ಯಾಕಂದ್ರೆ ನಿನ್ನೆ ರಾತ್ರಿ RCB ಗೆದ್ದಾಗ ಸೆಲೆಬ್ರೇಷನ್ ಅನ್ನು ನೋಡಿದ್ರಿ. ಪೊಲೀಸರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಿನ್ನೆ. ಇವತ್ತು ಕೂಡ ಪೊಲೀಸರ ನಿದ್ದೆನ ಗೆಡಿಸ್ತಾ ಇದ್ದಾರೆ. ಜೊತೆಗೆ RCB ಅಭಿಮಾನಿಗಳು ತಮ್ಮ ಹರ್ಷೋದ್ಗಾರ, ತಮ್ಮ
ಯಾವ ರೀತಿಯ ಸೆಲೆಬ್ರೇಷನ್, ನನಗೂ ಕೂಡ ಒಂದಷ್ಟು ಪದಗಳು ಬರ್ತಾ ಇಲ್ಲ, ಅಷ್ಟು ಸಂತೋಷ ಆಗ್ತದೆ, ಅಷ್ಟು ಹರ್ಷ ಇದೆ. ಅಷ್ಟು ಸೆಲೆಬ್ರೇಷನ್ ಇವತ್ತು ನಡೆಯುವಂಥದ್ದು. ಯಾಕಂದ್ರೆ ವಿಧಾನಸೌಧದ ಮುಂದೆ Okay. ಕಾರ್ಯಕ್ರಮ ಮುಗಿದ ಮೇಲೆ ಇಡೀ ಟೀಮ್ RCB ಟೀಮ್ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಾಗ ಸಾಕಷ್ಟು ನಿರೀಕ್ಷೆಗಳು, ಸಾಕಷ್ಟು ಖುಷಿ, ಸಾಕಷ್ಟು ಸಂತೋಷ ಇವತ್ತು ಇಮ್ಮಡಿಗೊಳಿಸುವಂಥದ್ದು. ಪವಿತ್ರ. ರೈಟ್, ಪವಿತ್ರ ಮತ್ತು ಮುರಳೀಧರ್ ಇಬ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ.